ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಜೀವೋತ್ತಮರಾದ ವಾಯುದೇವರ ಮೂರನೆಯ ಅವತಾರ ಸರ್ವಜ್ಞರಾದ ಶ್ರೀಮನ್ಮಧ್ವಾಚಾರ್ಯರು. ಅವರ ದಿವ್ಯ ಚರಿತ್ರೆಯನ್ನು ಶ್ರೀ ಸುಮಧ್ವ ವಿಜಯ ಎನ್ನುವ ಮಹಾಕಾವ್ಯದ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಶ್ರೀನಾರಾಯಣ ಪಂಡಿತಾಚಾರ್ಯರು. 16 ಸರ್ಗಗಳು, 1008 ಶ್ಲೋಕದಿಂದ ಕೂಡಿದ ಆ ಅತಿ ಅದ್ಭುತವಾದ ಸುಮಧ್ವ ವಿಜಯ ಕಾವ್ಯವನ್ನು ಸಂಸ್ಕೃತದಲ್ಲಿ ಸಂಗ್ರಹ ಮಾಡಿ ಶ್ರೀ ಸುಮಧ್ವ ವಿಜಯ ಸಾರ ಸಂಗ್ರಹ ಎನ್ನುವ ಗ್ರಂಥವನ್ನು ರಚನೆ ಮಾಡಿ ಭಕ್ತರನ್ನು ಅನುಗ್ರಹಿಸಿದವರು ಶ್ರೀ ಶ್ರೀ ವ್ಯಾಸರಾಜ ಮಠದ ಪೀಠಾಧಿಪತಿಗಳಾಗಿದ್ದ ಶ್ರೀ ಶ್ರೀ ವಿದ್ಯಾ ರತ್ನಾಕರ ತೀರ್ಥ ಶ್ರೀಪಾದಂಗಳವರು. ಅವರ ಪರಂಪರೆಯಲ್ಲಿ ಬಂದ ಶ್ರೀ ಶ್ರೀ ವಿದ್ಯಾ ಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಚರಿತ್ರೆಯನ್ನು ಸ್ತ್ರೀಯರೂ ಕೂಡ ಪಾರಾಯಣ ಮಾಡಿ ಫಲ ಪಡೆಯಬೇಕು ಎನ್ನುವ ದೃಷ್ಟಿಯಲ್ಲಿ ತನ್ನ ಪರಮಗುರುಗಳು ಸಂಸ್ಕೃತದಲ್ಲಿ ಮಾಡಿದ ಶ್ರೀ ಸುಮಧ್ವ ವಿಜಯ ಸಾರ ಸಂಗ್ರಹವನ್ನು ಕನ್ನಡ ಭಾಷೆಯಲ್ಲಿ ರಚನೆ ಮಾಡಿ ಕರುಣಿಸಿದರು. 16 ಸರ್ಗಗಳಲ್ಲಿ 65 ಕನ್ನಡ ಪದ್ಯಗಳನ್ನು ಕೊಂಡಿರುವ ಈ ಗ್ರಂಥವನ್ನು ನಾವೆಲ್ಲ ಸ್ತ್ರೀಯರು ಪಾರಾಯಣ ಮಾಡಿ ಪ್ರತಿನಿತ್ಯವೂ ಶ್ರೀಮದ್ ಆಚಾರ್ಯರ ಚಿಂತನೆಯನ್ನು ಮಾಡಿ ಸಾಧನೆ ಮಾರ್ಗದಲ್ಲಿ ನಡೆಯೋಣ. ಹರೇ ಶ್ರೀನಿವಾಸ. ಶ್ರೀ ಶ್ರೀ ವಿದ್ಯಾ ಪ್ರಸನ್ನತೀರ್ಥ ಶ್ರೀಪಾದಂಗಳವರು ವಿರಚಿತ ಶ್ರೀ ಸುಮಧ್ವ ವಿಜಯ ಸಾರ ಸಂಗ್ರಹ. ಮೊದಲು ಮತ್ತು ಎರಡನೆಯ ಸರ್ಗ. ರಾಗ ಹಂಸಧ್ವನಿ. ಲಕುಮಿ ವಲ್ಲಭನಾಜ್ಞೆಯನು ಮುಕುಟದಲ್ಲಿ ವಹಿಸುತ್ತಲೇ ಸುರವರ ನಿಕರ ವಂದಿತ ಚರಣ ಕಪಿರೂಪವನೆ ತಾಳಿ ಲಕುಮಿ ಸೀತೆಗೆ ರಾಮಚರಿತೆಗಳ ಕಿಲದಿಂ ಸಂತಸವ ಪೋಟಿಸಿ ಶಕುತಿಯಿಂದಲಿ ವನದಿ ಲಂಘಿಸಿ ರಘುವರನ ನಮಿಸಿ ವನಧಿಯಲಿ ಸೇತುವೆಯ ಕಟ್ಟುತ್ತದನುಜರನು ಸದೆ ಬಡಿದು ದಶರಥ ತನಯ ಸತಿ ನೀಡಿದ ಸುಮಾಲಿಕೆಯ ಅನುಗ್ರಹವ ಪಡೆದು ವನಜ ನಿಲಯಣ ವಲ್ಲಭನ ಪದ ವನಜವನು ಹೃದಯದಲ್ಲಿ ಸಂತತ ಮನನದಲ್ಲಿ ಕಿಂಪುರುಷದಲಿಹ ಹನುಮನನು ಭಜಿಪೆ ಪಾಂಡು ಸತಿ ಮಾರುತನು ಮುಟ್ಟಲು ಗಂಡು ತನಯನ ಪಡೆಯಲ ಶಿಶು ಖಂಡಿಸಿತು ಶತ ಶೃಂಗಗಿರಿಯನು ತನುವ ಸಂಗದಲ್ಲಿ ತಂಡ ತಂಡದಿ ರಾಜಕುವರರ ಪುಂಡ ನಡಗಿಸಿ ನೃಪದ ಧರಣಿ ಮಂಡಲೇಶನ ಕುವರಿ ಕರ ಕಮಲಗಳ ತಾಗೆಲಿದ ಅರಿಸಮೂಹವ ಪೊಸಕಿತಾಯದು ವರನ ಚರಣಾಂಬುರುಹ ಮಧುಕರನುರು ಪರಾಕ್ರಮ ವರಿತು ದಿತಿಜರು ಮತ್ಸರದಿ ಉರಿದು ಧರಣಿಯಲ್ಲಿ ಪುಟ್ಟಿದರು ದುರ್ಮತ ಸರಣಿ ಹರಡುತ್ತ ಸೇಡನ ಸಗಲು ಮರುದನಂಶನ ಭೀಮಸೇನನ ಚರಣವೇ ಶರಣು ನಿಜಮತಿಯ ದಿನಕರನು ಮುಳುಗಲು ಅಜಿತನಾಜ್ಞೆಯ ಪಡೆದ ಮರುದನು ರುಜು ತಪಗಳಾಚರಿಸಿ ಪರಮ ವಿಶುದ್ಧರಾಗಿದ್ದ ಸುಜನ ಶೇಖರ ಮಧ್ಯಗೇಹ ದ್ವಿಜವರನ ಸತಿಯುದರ ದಲಿತ ವಿಜಯಗೈದನು ಹೊರಗೆಡಗಿ ಬೇರೊಂದನ ಕ್ಷಣದಿ ಅಸಮ 32 ಲಕ್ಷಣ ಶಿಶು ಶರೀರವ ಪೊಕ್ಕನ ಕ್ಷಣ ಬಿಸುಟನ ಪರಜೀವವನು ಅಶುಪತಿಯುತ ಹೊರಗೆ ಅಸುರ ನಿಕರಕ್ಕೆ ಖೇದ ಸುಖ ಸಂತಸವು ಸಜ್ಜನ ರತಿಗೆ ಈ ಪರಿಸು ಸಮಯವಿದೆಂಬುದನ್ನು ನುಡಿಯಿತು ದೇವದುಂದುಭಿಯು ಗೋಪ್ರದಾಯಕ ವಿಪ್ರವರ್ಯಗೆ ಕ್ಷಿಪ್ರದಲ್ಲಿ ಸುಪ್ರಜ್ಞೆಯಿತ್ತು
ನುಡಿಯುತ್ತನು ಸ್ವಪ್ರಭಾವದಿ ನಿಜ ಜನರ ಗ್ರಹ ಭಯವ ನೀಗಿಸುತ್ತ. ವಿಪ್ರಸತಿ ಹೊರಗಿರಲು ರೋದನ ತಪ್ಪಿಸಲು ನಿಜ ಸಹಜೆಯುಣಿಸಿದ ಪ್ರಪಕ್ವ ಕುಲಿತ ಭುಂಜಿಸಿ ಜೀರ್ಣಿಸಿದ ಕ್ಷಣದಿ. ಮೃದುಳ ಖಲ ಭಾಷಣದಿ ಸ್ವಜನಕ್ಕೆ ಮುದವನೀಯುತಲೊಂದು ದಿನ ವೈರಿದನು ವನವನು ವೃಷಭ ಬಾಲವ ಪಿಡಿದು ಸಂತಸದಿ. ಬೆದರಿಸಿದರುಣ ಕೊಟ್ಟ ಧನಿಕನ ಹೃದಯ ಕರಗುವ ತೆರದಿ ಸುಂದರ ವದನ ದರ್ಶನವಿತ್ತ ವಾಯುಕುಮಾರ ರಕ್ಷಿಸಲಿ. 3 ಮತ್ತು 4ನೇ ಸರ್ಗ. ರಾಗ ಹಿಂತೋಳ. ಜನನಿ ಜನಕರ ಸಹಿತ ಬಾಂಧವ ಜನರ ಗೃಹಕ್ಕೊಂದು ದಿನ ತೆರಳಿದ ಜನತೆಯತಿ ಸಂಭ್ರಮದಲ್ಲಿರುತ್ತಿರೆ ತರಳ ಹೊರಟ. ವನವನವ ಸಂಚರಿಸಿಯಲ್ಲಿಹವನ ಜನಾಭನ ಮಂದಿರಗಳಲ್ಲಿ ದಣಿವು ಕಾಣದೆ ಹರಿಯ ನಮಿಸುತ್ತ ಸಿಕ್ಕಿದನು ಪಿತಗೆ. ಯಾರು ನಿನಗೆ ಸಹಾಯಕರು ಈ ಘೋರವನದಲ್ಲಿ ಪೇಳೆ ನಲ್ಲುತ್ತಾ ತೋರಿದನು ವನ ಸದನ ವಲ್ಲಭ ಮಾರ ಜನಕನನು. ಶೂರಿ ಶಿವನನ್ನು ಗೆಲಿದು ಸಭೆಯಲ್ಲಿ ಚಾರುವಟುವೆನಿಸಿದ ಸಕಾಲದಿ ಮಾರುತನ 3ನೆಯ ರೂಪವು ಶ್ರೇಯವನ್ನು ಕೊಡಲಿ. ಸರಿದು ಬರುತ್ತಿರೆ ಕೊಲ್ಲಲೋಸುಗ ಉರಗರೂಪಿಯ ದೈತ್ಯನನು ವರಚರಣ ಕಮಲದಲ್ಲಿ ಲಯಲಿ ಸಂಹರಿಸಿದನು ಕ್ಷಣದಿ. ಸುರವರಾರ್ಚಿತ ಚರಣನಾದರು ಧರಣಿ ಸುರನನು ನಮಿಸಿ ವೇದವನರಿಯುವಂದದಿ ನಟನೆ ಮಾಡಿದ ಲೋಕ ಶಿಕ್ಷಕನು. ಬಾಲಲೀಲೆಗಳಲ್ಲಿ ಬಹುತರ ಕಾಲವನು ಕಳೆಯುತ್ತ ವಿನೋದದಿ ಬಾಲನೊಬ್ಬನ ಚಿರತನದ ಯಾತನಯ ಪರಿಹರಿಸಿ. ಆಲಯಕ್ಕೆ ತೆರಳುವ ಮೊದಲು ಗುಣಶಾಲಿ ಗುರುವನು ನಮಿಸಿ ತನ್ನ ಕೃಪಾಲವದಿಕ್ಕರ ಲೋಕ ಸಾಧಕ ಹರಿಭಕುತಿಯಿತ್ತ. ಧರಣಿ ಭವದಿತಿ ಸುತರ ದಂಡಿಸೆ ಪರಮಹಂಸಾಶ್ರಮವ ಪಡೆಯಲು ಗುರುಗಳನ್ನು ಹುಡುಕುತ್ತಲಿ ಹೊರಟನು ಸಕಲವನು ತ್ಯಜಿಸಿ. ಪರಮ ಮಂಗಳ ವೇದಿ ಜಯಕರ ಸರಸಿ ಜದಿ ತೊರೆಟುದನು ಭುಂಜಿಸಿ ಕರಣ ಶುದ್ಧಿಯಲಿದ್ದ ಯತಿವರನೋಲಗಕ್ಕೆ ಬಂದ. ತಾಳಿದರೆ ಯತ್ಯಾಶ್ರಮವನಿ ಪಾಲಕರು ಯಾರೆ ಮಗೆ ಭುವಿಯಲ್ಲಿ ಲಾಲಿಸೆಮ್ಮಯ ವಚನವೆಂದರು ಜನಕ ಜನನಿಯರೋ. ಪಾಲಿಸುವನೆನ್ನನು ಜನಿಮ್ಮನು ಕೇಳದಿದ್ದರೆ ಯನ ನುಡಿಯನು ತಾಳಲಾರಿರಿ ಸತತ ದುಃಖವನೆಂದ ದೃಢ ಮನದಿ. ಗುರುವರೆಣ್ಯರ ಕರ ಸರೋಜದಿ ಪರಮಹಂಸಾಶ್ರಮವ ಪೊಂದುತ ಕರೆದರಾತನ ದರೆ ಸುರರುವರ ನಿಗಮಗಳ ತತಿಯ. ಹರುಷದಲಿವರ ಪೂರ್ಣ ಬೋಧಾವಿದದಿ ಗುಣಗಳ ನರಿತು ಜೀವರವರ ಪರಿಮಿತ ಮಾತ್ರ ಪ್ರಣವ ಜಪಾಧಿಕಾರಿಗಳು. ರಜತಪುರವಲ್ಲಭನ ಸೇವೆಗೆ ವಿಜಯವೆಂಬುದ ತೋರುವಂದದಿ ಭುಜ ಪಿಡಿದು ತಾ ಕೊಟ್ಟ ನೀತನ
ಅಚ್ಯುತೇಕ್ಷರಿಗೆ ಅಜಿತನಾಜ್ಞೆಯ ಪಡೆದ ಸುರನದಿ ವಿಜಯಿಸಿದಳ ಸ್ಥಳಕ್ಕೆ ಕೀರ್ತಿಯ ಧ್ವಜವು ಹಾರಿತು ವಾದದಲ್ಲಿ ಸುಜನಾರ್ತಿ ಮರೆಯಾಯಿತು. 5 ಮತ್ತು 6ನೇಯ ಸರ್ಗ ರಾಗ ಕಾಂಬೋದಿ. ವೇದ ವಿದ್ಯಾ ರಾಜ್ಯದಲ್ಲಿ ಪರಮಾದರದಲಭಿಷೇಕವೀತಗೆ ಗೈದರಚ್ಯುತ ಮತಿಗಳ ಕಿಲ ಯತೀಂದ್ರರೊಂದು ದಿನ ಬಾಧಬಾರದ ಮೋದವನು ದಿನ ಸಾಧಿಸುವ ಶಾಸ್ತ್ರಗಳ ರಚಿಸಲು ಮೋದ ತೀರ್ಥ ಸುನಾಮವಿವರಿಗೆ ಸಾರ್ಥಕವದಾಯ್ತು. ಹೇಯವಾದಗಳರಿತ ಕೆಲರನು ನ್ಯಾಯಶಾಸ್ತ್ರದಿ ಚತುರರನು ಹೊಸ ನ್ಯಾಯಗಳ ತೋರುತ್ತಲಿ ಗೆದ್ದರು ಅತಿ ಸುಲಭದಲ್ಲಿ. ಜೀಯ ಪೂರ್ಣ ಪ್ರಮತಿ ಧರೆಯೊಳ ಜೀಯರೆನಿಸಿದ ಬುದ್ಧಿ ಸಾಗರ ಪ್ರಿಯನೀತಗೆ ವಾದಿ ಸಿಂಹನ ಗೆಲಿದು ತಾಮೆರೆದ ಅಗುಣನೀಶ್ವರ ನೀಶ ಜೀವರು ವಿಗತ ಭೇದರು ಜಗದಿಂದೆನಿತು ಪೊಗಳುತಿಹ ಮಾಯಿಗಳ ಭಾಷ್ಯದ ದೋಷಗಳ ತೋರಿ ಸುಗಮ ಸೂತ್ರಾರ್ಥಗಳ ವಿವರಿಸಿ ಸ್ವಗುರು ಸಹಿತದಿ ಹೊರಟು ದಕ್ಷಿಣ ದಿಕ್ಕನು ಸಂಚರಿಸುತ್ತ ಬಂದರು ವಿಷ್ಣು ಮಂಗಳಕ್ಕೆ. ಮಂಗಳಾಂಗನ ಚರಣ ಕೆರಗುತ ಅಂಗುಟದ ಜಾಠರ ಪ್ರಭಾವದಿ ತುಂಗ ಕದಲಿ ನಿಖರಗಳ ಭುಂಜಿಸುತ್ತ ಭಿಕ್ಷೆಯಲಿ ಅಂಗ ಸರಸಿ ಜನಾಭನು ಶ್ರೀರಂಗರಮಣನ ನಮಿಸಿ ಭೂಸುರ ಸಂಗದಿಂದಾದರವ ಪಡೆಯುತ್ತ ಮೆರೆದ ಸಭೆಗಳಲ್ಲಿ ಚಲದಿ ಸಭೆಯಲ್ಲಿ ಬುಧ ಜನಗಳು ಹಲವು ವಿಧ ಪ್ರಶ್ನೆಗಳ ಮಾಡಲು ಸುಲಭವಾದುತ್ತರಗಳೆತ್ತರು ತಿಳಿಯ ಬಯಸಿದರು. ಹಲವು ವಿಧದರ್ಥಗಳ ವರು ಶ್ರೀನಿಲಯ ನಾಮದ ಸಾಸಿರಗಳಿಗೆ ಅಲವ ಬೋಧರು ಪೇಳಲತಿ ವಿಸ್ಮಯದಿ ನಮಿಸಿದರು. ಒಂದು ದಿನ ಸದಸಿನ ಪಾಲ ಎಂದಿರುವ ಪದದರ್ಥವನು ಬಲು ಸುಂದರಾಂಗಿಯಳೆಂದು ನುಡಿದರು. ನಂಬಿಕೆಯು ಬರಲು ಮುಂದೆ ಬರಲಿಹ ವಿಪ್ರವರನನು ಸಂಧಿಸುತ್ತ ಕೇಳಿರಿ ತದರ್ಥವ ನೆಂದು ಸರ್ವಜ್ಞತೆಯ ಜನರುಳು ಪ್ರಕಟಪಡಿಸಿದರು. ಸತಿಯ ಸಭೆಯಲ್ಲಿ ಸೀರೆ ಸೆಳೆದ ತಿಗತಿಯ ಪಡಿಸಿದ ದುರುಳ ತನುಜರ ತತಿಯ ಸವರುವ ಘೋರ ದೀಕ್ಷೆಯ ಬಂಧನದ ತೆರದಿ ಶ್ರುತಿ ತತಿಯು ಮಾಯಾಖ್ಯವಾದದ ಚಿತೆಯಲ್ಲಿರುತ್ತಿರೆ ಸುಜನ ಶರಣರು ದಿತಿಸುತರ ನಾಶನದ ಕಂಕಣ ಕಟ್ಟಿದರು ಕ್ಷಣದಿ. ಹಿಮಗಿರಿಯ ತಲದಲ್ಲಿ ನೆಲೆಸಿಹ ಕಮಲೆ ರಮಣನ ಕಂಡು ವಂದಿಸಿ ವಿಮಲ ಮತಿಗಳು ಗೀತೆಗವರ ಭಾಷ್ಯವರ್ಪಿಸಲು ಹಿಮನಿಲಯ ಶೃಂಗದಲ್ಲಿ ಬದರಿ ದ್ರುಮ ಬುಡದಿ ರಾಜಿಸುವ ವ್ಯಾಸಾಶ್ರಮವ ಸೇರಲು ತೆರಳಿದರು ಹರಿಯಾಜ್ಞೆಯನುಸರಿಸಿ. 7 ಮತ್ತು 8ನೇಯ ಸರ್ಗ ರಾಗ ಕಾಪಿ.
ತುಹಿನಗಿರಿ ತುದಿಯಲ್ಲಿ ರಾಜಿಸುತಿಹ ಬದರಿ ಷಂಡಗಳ ಮಧ್ಯದಿ ಅಹಿಪತಿಯ ಭೋಗದಲ್ಲಿ ರಮಿಪ ಶ್ರೀಪತಿಯ ತೆರದೇ ಬಹುಳ ತೇಜವನಾಡಿದರು ಭೂಸುರರ ಸಮೀಪಕ್ಕೆ ಬರಲು ತಾಪಸ ನಿವಹ ವಿಸ್ಮಯದಿಂದ ನೋಡಿದರಾವರೆವರೆಂದು ತಾಪಸೋತ್ತಮ ಬಾದರಾಯಣ ರೂಪವನುಪಮ ಚಿತ್ಸುಖಮಯವಾದ ಮೌಳಿಯ ನೋಡಿ ಪರವಶರಾಗಿ ಮೈ ಮರೆತು ತಾಪಸರ ಮಧ್ಯದಲ್ಲಿ ಪೊಳೆಯುವ ರೂಪವಿದು ಮಾನಸದಿ ನೆಲೆಸಿಹ ಶ್ರೀಪತಿ ಎಂದರಿತು ವಿಸ್ಮಿತರಾದರಾಕ್ಷಣದೇ ಭಕುತಿಯಲ್ಲಿ ಬಾಗಿದರು ಶಿರವನು ಸುಕೃತಶಾಲಿಗಳ ಕ್ಷಣದಿ ನಗು ಮುಖದಿ ಬಂದೆತ್ತಿದರು ವ್ಯಾಸರು ಪ್ರಥಮ ಭಕುತರನು ಶುಕಪಿತರು ಭಕುತಾಗ್ರಣಿಗಳೇ ಸುಖಕರಾಲಿಂಗನದಲ್ಲಿರುತ್ತಿರೆ ಪ್ರಕಟವಾಯಿತು ರವಿಸುತೆಯ ಸುರ ನದಿಯ ಸಂಗಮವೋ ತನಯ ಶುಕನಿಗುದೊರೆಯದಿಹಲಾಲನೆಯ ಪಡೆದ ಮಹಾತ್ಮರನು ಅತಿ ವಿನಯದಿಂದಾದರಿಸಿದರು ಮುನಿ ಜನರು ವಿಸ್ಮಯದೇ ವನಜ ಸಂಭವ ತನಗೆ ಪ್ರಿಯತಮ ಜನಕ್ಕೆ ಹರಿಸದನದಲ್ಲಿರುವ ಪರಿ ಮುನಿವರರು ಯತಿವರರು ಬೆಳಗಿದರಾಶ್ರಮವನೆಲ್ಲ ಕುಶಲ ಬುದ್ಧಿಯು ಅಸಮ ಪ್ರತಿಭೆಯು ಹೊಸ ತೆರದ ಪ್ರಭೆಯಿಂದಲೊಪ್ಪುವ ದಶಮತಿಯ ದರುಶನದಿ ಜನತೆಗೆ ಮೂಡಿತಚ್ಚರಿಯೋ ಅಸುಪದಿಗಳಾದರದಿ ಶಾಸ್ತ್ರದ ರಸವ ಭುಂಜಿಸಿ ಗುರು ಸಹಿತ ಮಾನಸ ವಿಕಾಸದಿ ಹೊರಟು ಸೇರಿದರಾಶ್ರಮಾಂತರವ ಥಳಥಳಿಸುತಿಹ ಧೂಮವರ್ಜಿತ ಜ್ವಲನದಂತಿಹ ತಾಪಸಾಕೃತಿ ಕುಳಿತಿರುವುದನ್ನು ನೋಡಿ ನಯನ ವಿಕಾಸ ಪೊಂದಿದರು ಹೊಳೆಯಿತಾಕ್ಷಣ ನೀತ ನಿಗಮಾವಳಿಯ ರಕ್ಷಿಸಿದಾತನೆಂಬುದು ಹಲವು ವಿಧದವತಾರಗಳ ಚಿಂತಿಸುತ್ತ ನಮಿಸಿದರು ಎರಡು ಹರಿರೂಪಗಳ ಬಳಿಯಲಿ ಪರಮಹರುಷಾಂಬುದಿಯಲಿರುತ್ತಿರೆ ದೊರಗದಿ ಸುಖವೆಂಬುದರಿದರು ಮೂರು ಲೋಕದಲೇ ಅರಿಯದ ಜ್ಞಾನಿಗಳು ರಚಿಸಿದ ದುರುಳ ಭಾಷ್ಯವ ಖಂಡಿಸುವುದಕ್ಕೆ ತೆರಳು ಭುವನಕ್ಕೆ ತಕ್ಷಣದಿ ನೀನೆಂದ ಲೋಕಪತೆ ಅಜಿತ ಪರಾಶರಿಯು ಕರುಣದಿ ರಚಿಸಿರುವವರ ಸೂತ್ರ ನಿಖರಕ್ಕೆ ರಚಿಸು ಶುಭತಮ ಭಾಷ್ಯವನು ಸಜ್ಜನರನುದ್ಧರಿಸು ಉಚಿತವಲ್ಲವಿದನ್ಯ ಜನರಿಗೆ ಶುಚಿಯ ಶವ ಶ್ರೇಯಸವ ಪೊಂದುವಿ ವಚನವಿದೆ ಶ್ರೀಪತಿಯು ಪೇಳಿದ ಶಿರದಿ ಧರಿಸಿದರೋ 9 ಮತ್ತು 10ನೇಯ ಸರ್ಗ ರಾಗ ಬೆಹಾಗ್. ಹೋಗಲಾಜ್ಞೆಯ ನಿತ್ತಯದು ಸುತನಾಗಿ ಜನಿಸಿದ ಹರಿಗೆ ಶಿರವನು ಬಾಗಿ ಸಕಲವ ಶ್ರವಣಗೈದರು ಶ್ರುತಿಪತಿಗಳಿಂದ ಹೋಗಿ ಬರಲಪ್ಪಣೆಯ ಪಡೆದರು ವೇಗದಲ್ಲಿ ದಾಟಿದರು ಗಿರಿಗಳ ಭೂಗಸುರತರು ನೋಡಿ ಶಿಷ್ಯರು ನೀಗಿದರು ಕ್ಲೇಶ
ದ್ವಿಜರು ಭಿಕ್ಷೆಯ ನೀಡಿದೆಲ್ಲವ ತ್ಯಜಿಸದಲೆ ಭುಂಜಿಸಿ ಮಹಾಮತಿ ವಿಜಯ ಪಡೆದರು 6 ಶಾಸ್ತ್ರಗಳರಿತವರ ಗೆಲಿದು ನಿಜತನುವ ಬೇರೊಂದು ರೂಪವ ಸೃಜಿಸುವಂದದಿ ಸೂತ್ರ ಭಾಷ್ಯವ ಸೃಜಿಸಿ ಪೊರೆದರು ಸತ್ಯ ತೀರ್ಥರು ಬರೆದರ ಭಾಷ್ಯ ಸರಿದು ಗೋದಾವರಿಯ ತಟದಲ್ಲಿ ಮುರಿದು ಷಟ್ ಸಮಯಗಳ ಸುಲಭದಿ ಶರಣು ಹೊಡೆಸಿದರೆಲ್ಲ ವಿದುಷರ ಸಭೆಗಳಲ್ಲಿ ಹಿರಿಯ ಶೋಭನ ಭಟ್ಟರಲ್ಲಿ ಬಲು ಸರಳತೆಯ ತೋರುತ್ತಲಿ ಭಾಷ್ಯದ ತಿರುಳುಗಳ ತೋರಿದರು ಯತಿವರರಾತನಿಗೆ ದಯದಿ ಕುಮತದೊಳು ಮತಿಲೀನರಚ್ಯುತ ಪ್ರಮತಿಗಳ ಮತಿರೋಗ ತೊಲಗಿಸಿ ವಿಮಲ ಮತಿಯನ್ನು ಕರುಣಿಸಲು ಬಲು ಶಾಶ್ವತವದಾಯ್ತು ಅಮಿತ ಸುಂದರ ಮೂರ್ತಿ ಗೋಕುಲ ರಮಣನನು ಸ್ಥಾಪಿಸುವ ಯಜ್ಞವ ಕಮದಿ ನಡೆಸಲನು ಜ್ಞಯಿತ್ತರು ವಾಸುದೇವನಿಗೆ ಒಂದು ದಿನ ಮಾರ್ಗದಲ್ಲಿ ಬರುತ್ತಿರೆ ನಿಂದ್ಯ ನರಪತಿ ನೆಲವನಗಿಯಲು ನಂದಿ ತೀರ್ಥರಿಗಿತ್ತನಾಜ್ಞೆಯ ಒಂದನರಿಯದಲೇ ಹಿಂದಿನ ಅನುಭವ ಶೂನ್ಯರಿಗೆ ಹೇಗೆಂದು ತೋರಲು ಭೂಮಿಯ ಗೀಯುತ ನಿಂದನಾನೃಪ ವಿವಶನಾದನು ಮುಂದೆ ಸಾಗಿದರು ದಿವಿಜಗಂಗೆಯ ದಾಟಿ ಶಿಷ್ಯರ ನಿವಹದಿಂದೊಡಗೂಡಿ ಬರುತ್ತಿರಲಿವರ ಕೊಲ್ಲಲು ನೃಪನ ದೂತರು ಬಂದರೆದುರಿನಲ್ಲಿ ವಿವಿಧ ಯುಕುತಿಗಳಿಂದ ತಡೆಯುತ ಸವಿನುಡಿಯ ಗಾಂಭೀರ್ಯದಿಂದಲಿ ಯವನ ನರಪತಿಯಿಂದ ಪೊಂದಿದರರ್ಧ ರಾಜ್ಯವನು ಹೋದೆಡಗಳಲ್ಲಿ ಪರಿಪರಿ ಬೋಧಿಸಿದ ಶತ್ರುಗಳ ಗೆಲಿಯುತ ಬಾದರಾಯಣ ಶಿಲೆಯ ಪಡೆದರು ಧರ್ಮಸುತನಿಂದ ವೇದನಾಯಕನಾಜ್ಞೆಯಲ್ಲಿ ಪರಮಾದರವ ತೋರಿದರು ದಶಮತಿ ಶೋಧಿಸಿದ ತಾತ್ಪರ್ಯಗಳ ಪೇಳಿದರು ಭಾರತಕ್ಕೆ ಹೊದಿಕೆ ವಸನವು ತೋಯದಂದತಿ ನದಿಯ ಪ್ರವಾಹವ ದಾಟಿ ಬಂದರು ಮೃದುಳೆ ಗಂಗೆಯು ಪೂಜಿಸಿದಳೀತನನು ಭಕುತಿಯಲ್ಲಿ ಮುದಕ್ಕೆ ಶಿಷ್ಯರ ವೃಂದವೆಲ್ಲವ ಕದನದಲ್ಲಿ ಕೆಡುಹಿದರು ಭಿಕ್ಷವ ನೊದಗಿಸಿದ ಶಿವದ್ವಿಜನ ವೇಷದಿ ಗಾನ ಕುಶಲರಿಗೆ 11 ಮತ್ತು 12ನೇ ಸರ್ಗ. ರಾಗ ಸಾಮ. ಪರಿಪರಿಯ ಲೀಲೆಗಳನ್ನೀ ಪರಿಚರಿಸುತ್ತಿರಲಾನಂದ ತೀರ್ಥರು ವರ ನಿಗಮ ಸೂತ್ರೇತಿಹಾಸಗಳರಿಯಲಾದರದಿ ನೆರೆದಿರುವ ಶಿಷ್ಯರ ಸಮೂಹಗಳರಿಯುವಂದದಿ ಬೋಧಿಸುತ್ತಿರೆ ಉರಗಪತಿ ಸನಕಾದಿ ಮುನಿಗಳ ಸಹಿತ ಕೇಳಿದನು. ಈಶದನು ನೋಡಿದರು ಗಗನದಿ ಭೂಸುರರು ಪ್ರವಚನದ ಸಮಯದಿ ಶೇಷ ತೆರಳಿದ ತನ್ನ ಭವನಕ್ಕೆ ಮುನಿಜನರ ಸಹಿತ ಭಾಷ್ಯ ಪ್ರವಚನದಿಂದ ಲಾಭ ವಿಶೇಷವೇನೆಂಬುದನ್ನು ಕೇಳಲು ಶೇಷಯುಕುತಿಯ ವಿವರಿಸಿದ ಸನಕಾದಿ ಸಹಜರಿಗೆ
ತುಂಗಮತಿಗಳ ಶಾಸ್ತ್ರಗಳ ವ್ಯಾಸಂಗ ಮಾಡುವ ಸುಜನ ನಿಖರಕ್ಕೆ ಮಂಗಳಾಂಗನು ಕೊಡುವ ತನ್ನಯ ಶಾಶ್ವತದ ಪದವ. ಅಂಗನೆಯರೊಡಗೂಡಿ ದುಃಖದ ಸಂಗವಿಲ್ಲದೆ ಪ್ರತಿಕ್ಷಣಗಳಲ್ಲಿ ಭಂಗಬಾರದ ಸುಖಗಳನುಭವಿಸುವರು ಮುಕುತಿಯಲೇ. ನೋಡುವರು ನಾರಾಯಣನ ಸ್ತುತಿ ಮಾಡುವರು ಪರಮಾದರದಿ ತಾವೀಡನರಿಯರು ಸುಂದರ ಸುಮಗಳ ದರುಶನಕ್ಕೆ. ಮೂಡಿದಭಿಲಾಷೆಗಳು ತಕ್ಷಣ ಕೈಗೂಡುವುದು ಹರಿಯಾಜ್ಞೆಯಿಂದಲೇ. ನೋಡಬೇಕೆನ್ನುವರನ ಕ್ಷಣ ತಂದು ತೋರಿಸುವ. ಪ್ರಚುರಮತಿ ಕೇಸರಿಯದಿ ಪರಿರಚಿಸುತ್ತಿರೆ ವ್ಯಾಖ್ಯಾನ ಘರ್ಜನೆ ರುಚಿಸಲಾಗದೆ ಮಾಯಿನರಿಗಳು ನಡುಗಿದವು ಭಯದಿ. ಶುಚಿಯ ನಡೆ ನುಡಿ ಶೂನ್ಯ ದುರ್ಜನ ನಿಚಯ ಚೋಳಜ ದ್ವೀಪಪುರಿಗಳ ಭಜಿಸಿದರು ರಕ್ಷಿಸಲು ಮಾಯಾವಾದ ಸರಣಿಯನು. ದಿಟ್ಟ ಪವನನ ಸುತನ ಕೀರ್ತಿಗೆ ಹೊಟ್ಟೆಯುರಿಯಿತು ದುರುಳ ಜನರಿಗೆ ಕೆಟ್ಟ ಯೋಚನೆ ಮಾಡಿ ಪರಿ ಪೀಡಿಸಿದರಿವರ. ಶಿಷ್ಟ ಹರಿಭಕುತಾಗ್ರಣಿಯತಾವಿಷ್ಟು ಪೀಡಿಸದಿರಲು ತಮಸಿಗೆ ಕಟ್ಟುವುದು ಪಾತೇಯವೆಂದೆಂದೀ ಪರಿಯ ನಡತೆ. ಗೆಲಿದು ಶಾರ್ದೂಲಾಖ್ಯ ವಿದೂಷಣ ಅಲವಮತಿ ವೇದಗಳ ನಿಖರಕ್ಕೆ ಸುಲಭದಲ್ಲಿ ವ್ಯಾಖ್ಯಾನ ತೋರಿದ ಸುಸ್ವರಗಳಿಂದ. ಬಳಿಕ ನೀ ಪೇಳನಲು ಸ್ವರಗಳ ತಿಳಿಯದಲೆ ಶಾರ್ದೂಲ ಪೇಳಲು ಕುಳಿತ ಜನರ ಪಹಾಸದಿಂದ ತಿನಾಚಿದನು ದುರುಳ. ಪದುಮನಾಮಕನೋರ್ವ ದುರುಳನು ತದನುಗನು ಪುಸ್ತಕ ಸಮೂಹವಗತಿಯಲಿವರನು ನಿರ್ಭಯದಿ ಖಂಡಿಸಿದ ರಾಕ್ಷಣದೇ. ಬೆದರಿದರು ದುರ್ಜನರು ವೇಗದಿ ಚದರಿದರು ಮರೆಯಾಗೆ ವಿಸ್ತರ ಹೃದಯ ದೇವಾಲಯವ ಸೇರಿದ ಪ್ರಾಕ್ಯವಾಡದಲ್ಲಿ. 13 ಮತ್ತು 14ನೇ ಸರ್ಗ. ರಾಗ ಭಾಗ್ಯಶ್ರೀ. ಪರಮ ಭಕುತರನು ಉದ್ಧರಿಸಲಿಕ್ಕೆ ನರಪತಿಯ ಪ್ರಾರ್ಥನೆಯ ತಂದಿಹ ಪುರುಷನೂರ್ವನ ನುಡಿಯಲಾಲಿಸಿ ತೆರಳಿದರು ಮುದದಿ. ಧರೆಯ ರವಿ ಸಂಚರಿಪ ತೆರದಲ್ಲಿ ಸರಿದು ಪಶ್ಚಿಮ ಪ್ರಾಂತದಲ್ಲಿಗ ಸ್ಮರಣವಲ್ಲಭನಾಲಯವ ಸೇರಿದರು ಗುರುವರರು. ನಿಶಿಯನ ಮಂದಿರದಿ ಕಳೆಯುತ್ತ ಪಸರಿಸಲು ಜಯಸಿಂಹರಾಜನು ಹಸನ ಭಕುತಿಯ ಬರದಿ ಬಂದೆದುರಿನಲ್ಲಿ ನಮಿಸಿದನು. ಅಸಮ ತೇಜರದ ಋಷನದಿ ಪರವಶರು ಸಾಸಿರ ಜನರು ಬರುತ್ತಿರೆ. ಸುಸಮಯದಿ ಶ್ರೀ ವಿಷ್ಣು ಮಂಗಳ ಬಳಿಗೆ ಸೇರಿದರು. ಉತ್ತಮರ ಲಕ್ಷಣಗಳಲ್ಲಿ 32 ಮಾದರಿಯ ತೋರುವ ಮಸ್ತಕಾದಿ ನಕಾಂತ ಸೌಂದರ್ಯಗಳ ಬೆಳಗುತ್ತಲೀ. ಶಿಸ್ತಿನಲ್ಲಿ ಬರುತ್ತಿರುವ ಮೂರ್ತಿಯ ಹತ್ತಿರದಿ ನೋಡಿದರು ಜನಗಳು. ಸ್ವಸ್ಥ ಮಾನಸದಿಂದ ಪೊಕ್ಕರು ದೇವನಿಲಯವನು. ಭವದ ತಾಪವ ಪರಿಹರಿಸಿ ಬಲು ಜವದಿ ಮಂಗಳ ತತಿಯ ನೀಡುವ ಭಗವತವತಾರಗಳ ಲೀಲಾಮೃತವ ನುಣಿಸಿದರು. ಕವಿವರೇಣ್ಯ ತ್ರಿವಿಕ್ರಮಾರ್ಯನು ಸವಿಯನರಿತನು ಮಧ್ವಶಾಸ್ತ್ರದ ಸುವಿನಯದಿ ಬೇಡಿದನು ಗುರುಗಳ ಚರಣದಾಶೀರ್ವಾದ.
ಚೋರರು ಕೆಣಕಲಾರರು ಮುಂದೆ ನಿಮ್ಮಯ ಸಹಚರರನೆಂದು ಕಣಿಸಲಾಗದು ಕುಂದು ಕೊರತೆಯ ತೃಣಕ್ಕೆ ಸಮರಿ ಜನರು ನರಪತಿ ವಿನಯದಲ್ಲಿ ಬೇಡಲು ತ್ರಿವಿಕ್ರಮನನು ಜಗದ ನಿತ್ತ ಸಕಲ ಮಂಗಳದಾತ ಸುಜನಕ್ಕೆ ಸುಖಬಲೇಶವ ಕೊಡನು ಕುಜನಕ್ಕೆ ಸಖಿತರಾದರು ನೋಡಲೀತನ ಮಧ್ಯಮದ ಜನರು ಅಖಿಲ ಸಮಯದಿ ಸ್ನಾನ ಜಪ ತಪ ಸುಖಮಯದ ಶಾಸ್ತ್ರಗಳ ಪ್ರವಚನ ವಿಕಸವಾದವು ಸುಜನ ನಿಖರಕ್ಕೆ ಸಾಧು ಕರ್ಮಗಳು ಅರುಣನುದಯದಲೆದ್ದು ಗುರುಗಳು ಹರುಷ ಮಾನಸದಿಂದ ಶ್ರೀಶನ ಚರಣ ಕಮಲವ ಚಿತ್ತದಲ್ಲಿ ಚಿಂತಿಸುತ್ತ ಸಂತತವೂ ಸರಿದು ಸೂರ್ಯನು ಪಶ್ಚಿಮಕ್ಕೆ ತಾಮರೆಯ ಹೊಂದುವ ತನಕ ಕರ್ಮವ ಚರಿಸಿದರು ಗುರುವರರು ಸಕಲಾಚಾರ ಶಿಕ್ಷಕರು ಸ್ನಾನ ಮಾಡಿ ತಟಾಕದಲ್ಲಿ ಶುಚಿ ಮಾನಸದ ಮಂದಿರದಿ ಶ್ರೀಶಗೆ ಸಾನುರಾಗದಿ ಭಾವ ಕುಸುಮಗಳರ್ಪಿಸುತ್ತ ಮುದದಿ ಪ್ರಾಣಪತಿ ಹರಿಗರ್ಪಿಸಿದ ಪರಮಾನ್ನವನು ಭುಂಜಿಸುತ್ತಲೀ ಪರಿ ಸ್ನಾನ ಜಪ ತಪ ಪ್ರವಚನಗಳಿಂ ಕಾಲವನ್ನು ಕಳೆದು 15 ಮತ್ತು 16ನೇಯ ಸರ್ಗ ರಾಗ ಸುರುಟಿ. ಹರಿಯು ಗುಣಗಣ ನಿಲಯ ಸಕಲವನರಿತವನು ಜಗಗಳನ್ನು ಸೃಜಿಸುವ ಪರಿಯ ತೋರುವ ಭಾಷ್ಯ ಭಾವವ ವಿವರಿಸುತ್ತಿರಲು ಉರುತರದ ಪಾಂಡಿತ್ಯ ಮದದಿಂ ಧರೆತಲದಿ ಪ್ರಖ್ಯಾತರಿಹ ಒಂದೆರಡು ವಿಕ್ರಮನಾಮಕರು ಕೇಳಿದರು ಪ್ರವಚನವ ವಾದ ಸರಣಿಯು ಮುಂದರಿದು 15 ದಿನಗಳು ಕಳೆದ ವೀತನು ವಾದದಲ್ಲೇಡಾಡಿದ ಮಹಾಯುಕುತಿಯಸ್ತ್ರಗಳ ಮೋದ ತೀರ್ಥರು ಸದಯ ಬಡಿದರು ವೇದಯುಕುತಿಗಳಿಂದ ಲಕ್ಷಣ ಪಾದ ಕೆರಗುತ ವಿಕ್ರಮಾರ್ಯನು ಬೇಡಿದನು ದಾಸ್ಯ ಮಧ್ವತೀರ್ಥರನುಜ್ಞೆ ಪಡೆಯುತ ಶುದ್ಧ ತತ್ವಗಳನ್ನು ತೋರಲು ಮಧ್ವಭಾಷ್ಯಕ್ಕೆ ಟೀಕೆ ತತ್ವ ಪ್ರದೀಪ ರಚಿಸಿದರು. ಶುದ್ಧ ಸಿದ್ಧಾಂತಗಳ ನ್ಯಾಯದ ಪದ್ಧತಿಗಳನ್ನು ಬಿಚ್ಚಿ ತೋರಿ ಪ್ರಸಿದ್ಧತಮರೆಂದೆನಿಸಿದರು ವ್ಯಾಖ್ಯಾನ ರಚಿಸಿದರು. ವಿವಿಧ ಸಾಂಸಾರಿಕದ ಮೋಹವು ಸವಿದು ವರ ವೈರಾಗ್ಯ ಪುಂದುತ ಸುವಿನಯದಿ ಪ್ರಾರ್ಥಿಸಿದ ಸಹಜನ ಯತಿವರನ ಮಾಡಿಯೇ ಭುವಿಗೆ ಭೂಷಣ ಪದುಮನಾಭರು ಕವಿವರರು ಯತಿವರರನೇಕರು ಪ್ರವಹಿಸಿದರನು ದಿನದಿ ಧರೆಯಲ್ಲಿ ಜ್ಞಾನ ಭಕುತಿಯನು. ಸ್ಮರಣ ಮಾತ್ರದಿ ಸಕಲ ದುರಿತವ ತರಿದು ಶುಭಗಳ ನೀವ ಚರಿತೆಯ ಪರಿಪರಿಯ ವಿಧಗಳಲ್ಲಿ ಭಕುತರು ವರ್ಣಿಸುತ್ತಿರಲು ದುರುಳ ವೃಷಲನರಾಧಿಪನು ಬಲುಗರುವದಿಂ ದೂಷಿಸಲು ವೇದವ ಕರೆತಲದಿ ತೋರಿದರು ನಿಗಮ ಪ್ರಮಾಣ ವಚನವನು. ದೀಪವಾರಲು ಪಾಠ ಸಮಯದಿ ತಾಪಸರು ತಮ್ಮಂಘ್ರಿಯು ಗುರಿನ ದೀಪದಲ್ಲಿ ಬೆಳಗಿದರು ಪ್ರವಚನಗೈದರೊಂದು ದಿನ.
ಸ್ಥಾಪಿಸಿದ ರಥಿ ದೊಡ್ಡ ಶಿಲೆಯ ಸ್ವರೂಪ ಬಲದಲ್ಲಿ ತುಂಗೆಯಲಿ ಸೂರ್ಯೋಪರಾಗದಿ ಸ್ನಾನಗೈಯಲು ಜಲಧಿಗೈದಿದರು. ಜಲಧಿಯಲಿ ಮಜ್ಜನವಗೈದರು ತಿಳಿಸಿದರು ಶ್ರುತಿ ರತಿಗಳರ್ಥವ ಛಲದಿ ಕಂಠವ ಪಿಡಿದದುರುಳನ ನೆಲಕ್ಕೆ ಕೆಡಹಿದರು. ಹಲವು ವಿಧದೈಶ್ವರ್ಯಗಳ ತಾಬಳಿಯ ಜನರಿಗೆ ತೋರಿದರು. ಸುರನಿಲಯ ವೈಭವಗಳನ್ನು ಜೀರ್ಣೋದ್ಧಾರ ಮಾಡಿದರು. ಋಷಲನೋರ್ವನು ಕೊಲ್ಲ ಬರುತ್ತಿರೆ ಹೊಸ ರವಿಯ ತೆರದಲ್ಲಿ ವಿಸ್ಮಯ ಬೆಸಗಿದರು. ಶ್ರೀಕೃಷ್ಣನ ಸುಧಾರ್ಣವ ರಚಿಸಿದರು. ಪ್ರಸರಿಸಿತು ಸತ್ಕೀರ್ತಿ ಜಗದಲ್ಲಿ ರಸದ ಗುಣಗಾನದಲ್ಲಿ ದಿವಿಜರು. ಕುಸುಮಗಳ ಸುರಿಮಳೆಯ ಗೈದರು ನಂದಿ ಮುನಿವರಗೆ. 65ನೇ ಪದ್ಯ ರಾಗ ಮಧ್ಯಮಾವತಿ. ಪ್ರಚುರಮತಿ ವಿಜಯಗಳ ಸಾರವ ರಚಿಸಿದೆನ್ನಯ ಪರಮ ಗುರುಗಳು ವಚನ ಸುದ್ದಿಯ ನಿತ್ತು ನುಡಿಸಿದ ತೆರದಿ ನುಡಿದಿಹೆನು. ಪ್ರಚುರಮತಿ ವಿಜಯಗಳ ಸಾರವ ರಚಿಸಿದೆನ್ನಯ ಪರಮ ಗುರುಗಳು ವಚನ ಶುದ್ಧಿಯ ನಿತ್ತು ನುಡಿಸಿದ ತೆರದಿ ನುಡಿದಿಗೆನು. ಶುಚಿ ಮನದಿ ಸುಸ್ವರದಿ ಪಾಡಲು ಪ್ರಚುರವಾಗಲಿ ಶಾಂತಿ ಸುಖಗಳು. ಭುಜ ಪಿಡಿದು ಮೇಲೆತ್ತಿ ಸಲಹುವ ಗುರುವರ ಪ್ರಸನ್ನ. ಶುಚಿ ಮನದಿ ಸುಸ್ವರದಿ ಪಾಡಲು ಪ್ರಚುರವಾಗಲಿ ಶಾಂತಿ ಸುಖಗಳು. ಭುಜ ಪಿಡಿದು ಮೇಲೆತ್ತಿ ಸಲಹುವ ಗುರುವರ ಪ್ರಸನ್ನ. ಭುಜ ಪಿಡಿದು ಮೇಲೆತ್ತಿ ಸಲಹುವ ಗುರುವರ ಪ್ರಸನ್ನ. ಭುಜ ಪಿಡಿದು ಮೇಲೆತ್ತಿ ಸಲಹುವ ಗುರುವರ ಪ್ರಸನ್ನ. ಶ್ರೀ ಶ್ರೀ ವಿದ್ಯಾ ಪ್ರಸನ್ನ ತೀರ್ಥರು ವಿರಚಿತ ಸುಮಧ್ವ ವಿಜಯ ಸಾರ ಸಂಗ್ರಹ ಸಂಪೂರ್ಣ. ಶ್ರೀಕೃಷ್ಣಾರ್ಪಣಮಸ್ತು.